ಹೌದು ಸರ್ ನಾನು ಗಡಿನಾಡು MRG ನ್ಯೂಸ್ ಚಾನಲಿಂದ ಯೂಟ್ಯೂಬರು ಮಿಮಿಕ್ರಿ ರಾಜು ಅಂತ. ಹಾಂ ಸರ್ ಹೇಳಿ. ಸರ್ ಒಂದು ವಾರದಿಂದಲೂ ಕೂಡ ಈ ಒಂದು ರಾಷ್ಟ್ರೀಯ ಹೈವೇಲಿ ಹಗಲು ಹೊತ್ತು 12:30 1 ಗಂಟೆ ಗಂಟು ಬೀದಿ ದೀಪ ಉರಿತಾ ಇದೆ ಸರ್. ಎಲ್ಲಿ? ಇಲ್ಲಿ BO ಆಫೀಸ್ ಎದುರುಗಡೆ, ಪೋಸ್ಟ್ ಆಫೀಸ್ ಗುಂಡ್ಲುಪೇಟೆನಾ? ಗುಂಡ್ಲುಪೇಟೆ ಸರ್. ಸರ್ ಅದೇನು ಪ್ರಾಬ್ಲಮ್ ಆಗಿದೆ ಅಂದರೆ ಹಾಂ ಮಳೆ 2 ಸಲ ಬಂತಲ್ಲ ಮೊನ್ನೆ ಲಾಸ್ಟ್ ವೀಕಲ್ಲಿ. ಹಾಂ ಅದಾದಾಗ್ಲಿಂದ ಕರೆಂಟ್ ಪೋಲ್ದು ಮತ್ತೆ ಬಾಕ್ಸ್ಗಳದು ವೈರ್ಗಳದು ಸರ್ ಮೇನ್ ಬಾಕ್ಸ್ಗಳಿರುತ್ತಲ್ಲ ಅದರಲ್ಲಿ ಫ್ಲಕ್ಚುಯೇಷನ್ ಇಂದ ಟೈಮರ್ ಕಾಂಟ್ಯಾಕ್ಟ್ರು ವರ್ಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಬೇರೆ ಕಡೆಯಿಂದ ತರ್ಸೋದಕ್ಕೆ ಆರ್ಡರ್ ಮಾಡಿದ್ದೀನಿ ಸರ್. ಅದು ಸರ್ ನಾನು ಕಂಟಿನ್ಯೂಸ್ ಆಗಿ ಒಂದು ವಾರದಿಂದ ನೋಡ್ತಾ ಇದ್ದೀನಿ. ರಾತ್ರಿ ಕೂಡ ಕರೆಂಟ್ ಇಲ್ಲದೆ ಇಲ್ಲಿ ಒಂದು ರಸ್ತೆ ಅಪಘಾತವನ್ನ ನಾವು ತಡೆಗಟ್ಟಿದ್ದೇವೆ. ಒಂದು ಮಹಿಳೆ ನಡ್ಕೊಂಡು ಹೋಗ್ತಾ ಇದ್ರು, ಸಡನ್ ಆಗಿ ಬಂದು ಕರೆಂಟ್ ಇಲ್ಲ ಪಾಪ ಒಮ್ಮ ಮಧ್ಯಾಹ್ನ ಹೋಗ್ಬಿಟ್ರು. ಇದಕ್ಕೆ ಯಾರು ಹೊಣೆ ಸರ್? ಈ ಥರ ಹಗಲೊತ್ತೆ ಲೈಟ್ ಉರಿತಾ ಇದೆ, ನೈಟ್ ಹೊತ್ತು ಕರೆಂಟ್ ಇಲ್ಲ. ನೀವು ಹೇಳಿದ್ರಿ ನಿಮ್ಮ ಸಮಸ್ಯೆ, ನೀವು ಹೇಳ್ಕೊಂಡ್ರಿ ಇದು ಸಾರ್ವಜನಿಕರ ಪರಿಸ್ಥಿತಿ ಅಂತ. ಸರ್ ಅದಕ್ಕೇನೆ ನಾನು ಲಾಸ್ಟ್ ವೀಕಲ್ಲಿ ಎಲ್ಲಾನು ರೆಡಿ ಮಾಡಿಸಿ ಮಿನಿಸ್ಟರ್ ಬಂದಿದ್ರಲ್ಲ ಗೊತ್ತಾ? ಗೊತ್ತು. ಆ ಟೈಮಲ್ಲಿ ಪ್ರತಿಯೊಂದು ಲೈಟ್ಸ್ ಎಲ್ಲಾನು ರೆಡಿ ಮಾಡಿಸಿ ಚೆಕ್ ಮಾಡಿಸಿ ಪ್ರತಿಯೊಂದು ರೆಡಿ ಆಗಿತ್ತು. ಅದಕ್ಕಿಂತ ಮೊದ್ಲು ಎಲ್ಲಾನು ರೆಡಿಯಾಗೇ ಇದ್ದಿದ್ದು. ಇವಾಗ 2 ವೀಕಲ್ಲಿ ಈಗ ಲಾಸ್ಟ್ ಮೊನ್ನೆ ಏನಾಗಿದೆ ಅಂದ್ರೆ ಫ್ಲಕ್ಚುಯೇಷನ್ಗೆ 2-3 ಕಡೆ ಪೋಲಲ್ಲಿ ಕರೆಂಟ್ ಇದಾಗಿದೆ, ಬಸ್ಟ್ ಆಗಿದೆ. ಅದಕ್ಕೆ ನಮ್ಮ ಎಲೆಕ್ಟ್ರಿಷಿಯನ್ ಕರೆಸಿ ನಾನು ಮೊನ್ನೆ ತಾನೇ ರೆಡಿ ಮಾಡ್ತಿದ್ದೀನಿ. ಅವ್ರೇನಂತ ಹೇಳಿದ್ರು, ಅದಕ್ಕೆ ಸರ್ ನೀವು ನಾರ್ಮಲ್ ಆಗಿ ನೀವು MCB ಕಾಂಟ್ರಾಕ್ಟರ್ಗಳು ಹಾಕಿದ್ರೆ ವರ್ಕ್ ಆಗಲ್ಲ. ಏನಕ್ಕೆ 3-4 ದಿನಕ್ಕೂ ಅದು ಬಸ್ಟ್ ಆಗ್ಬಿಡುತ್ತೆ, ಮತ್ತೆ ಇದೇ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಹೆವಿ ಗೇಜ್ ಇದು ಅಂತ ಅಂದ್ಬಿಟ್ಟು ಅವರು ನನಗೆ ಲೀಸ್ ಕೊಟ್ಟರು, ಮೆಟೀರಿಯಲ್ಸ್ ಲೀಸ್ಟು. ಅದನ್ನ ತರ್ಸೋದಕ್ಕೆ ಅಂತ ವೇಟ್ ಮಾಡ್ತಾ ಇರೋದು ಸರ್. ಅದನ್ನ ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಆಯ್ತು ಸರ್, ಈಗ ಇದನ್ನ ನೀವು ಯಾವಾಗ ಸರಿಪಡಿಸ್ಕೊಡ್ತೀರಿ ಸರ್? ಎಷ್ಟು ದಿನದಲ್ಲಿ ಸರಿಪಡಿಸ್ಕೊಡ್ತೀರಿ ಸರ್? ಇನ್ನೊಂದು 2 ಡೇಸ್ ಅಲ್ಲಿ ಆಗುತ್ತೆ ಸರ್. 2 ಡೇಸ್ ನಾನು ಓಕೆ, ನಾನು ಇವತ್ತು ನಮ್ಮ ಎಲೆಕ್ಟ್ರಿಷಿಯನ್ಗೆ ಅದಕ್ಕೆ ಏನಾದ್ರು ಆಲ್ಟರ್ನೇಟಿವ್ ಏನಾದ್ರು ಮಾಡಕ್ಕೆ ಹೇಳ್ತೀನಿ. ಒಟ್ನಲ್ಲಿ ಪರ್ಮನೆಂಟ್ ಆಗಿ ಏನಂದ್ರೆ ಸರ್ ಅದು ವೈರ್ಗಳು ಮಳೆ ಬಂದಾಗ ಅಥವಾ ಮತ್ತೆ ಇನ್ನೊಂದೇನು ಅಂದ್ರೆ ಕರೆಂಟ್ ಇದು ಫ್ಲಕ್ಚುಯೇಷನ್ ಆಗುತ್ತೆ. ಅಂದ್ರೆ ಹೋಗಿ ಬಂದು ಇದಾದಾಗ ಟೈಮರ್ಗಳು ಮತ್ತೆ ಕಾಂಟ್ಯಾಕ್ಟರ್ಗಳು ಫ್ಲಕ್ಚುಯೇಷನ್ ಅದು ಅದೇ ರೀತಿ ಆಗೋದು ಅಷ್ಟೇ. ಸರಿ, ಸರಿಪಡಿಸ್ಕೊಡಕ್ಕಾಗತ್ತಾ ಸರ್? ರಾತ್ರಿ ಭಾಳ ಒಂದು ತೊಂದರೆ ಆಗಿತ್ತು, ಕರೆಂಟ್ ಇಲ್ಲದೆ. ರಾತ್ರಿ ಕರೆಂಟ್ ಇಲ್ಲ, ಬೆಳಿಗ್ಗೆ ಕರೆಂಟ್ ಉರಿತಾ ಇದಲ್ಲ, ಅದಕ್ಕೋಸ್ಕರ ಸ್ವಲ್ಪ ಇದು ಮಾಡ್ತೀವಿ ಸರ್. ಬೇಗ ಇದನ್ನ ಈ ಒಂದು ಸಮಸ್ಯೆನ ಬೇಗ ಬಗೆಹರಿಸ್ಕೊಡ್ಬೇಕು ಸರ್. ಇಲ್ಲಂದ್ರೆ ಕವರ್ ಪಡೆಯವರು ಒಂದಷ್ಟು ಸಂಘಟನೆಗಳು ಹೋರಾಟ ಮಾಡಬೇಕಾಗತ್ತೆ ಸರ್. ಮಾಡ್ತೀನಿ, ಮಾಡಿಕೊಡಿ ಸರ್ ಬೇಗ. ಓಕೆ ಸರ್.